ನಾನು ದೇವರ ವಾಕ್ಯವನ್ನು ಓದುವಾಗ, ರಾತ್ರಿ ಹಗಲು ಓದುವಾಗ, it is food for my soul. ಅದು ನನ್ನ ಆತ್ಮಕ್ಕೆ ಮುಖ್ಯ. How my body grows, ನನ್ನ ಶರೀರವು ಹೇಗೆ ಬೆಳೆಯುತ್ತದೆ, I eat food. ನಾನು ಆಹಾರವನ್ನು ತಿನ್ನುವುದರಿಂದ. If I don't eat food, ನಾನು ಊಟ ಮಾಡಿದ್ರೆ, I will give you an example. ಒಂದು ಉದಾಹರಣೆ ಕೊಡುತ್ತೇನೆ. Hello, everybody listen here. ಗಮನವಿಟ್ಟು ಕೇಳಿ. The people who are sleeping say hallelujah. ನಿದ್ದೆ ಮಾಡುವವರು ಒಂದು ಹಲ್ಲೆಲೂಯಾ ಹೇಳಿ. Hallelujah. ಇಷ್ಟು ಜನ ನಿದ್ದೆ ಮಾಡ್ತಾ ಇದ್ದೀರಾ? ನಾನು ಹೇಳಿದೆ ನಿದ್ದೆ ಮಾಡೋದಲ್ಲ hallelujah ಹೇಳಿ. ನಿದ್ದೆ ಮಾಡುವವರು ಹಲ್ಲೆಲೂಯಾ ಹೇಳಿ. ಇವಾಗ ನೋಡೋಣ ಯಾರ್ಯಾರು ಎದ್ದಿದ್ದೀರಾ ಅವರೆಲ್ಲ hallelujah. ಎಲ್ಲರೂ ಎದ್ದಿದ್ದೀರಾ? ಎಲ್ಲರಿಗೂ ಇಚ್ಛೆ ಮಾಡಿ ಪ್ರೇಯರ್ ಮಾಡಿದ್ರೆ, ಪ್ರಾರ್ಥಿಸಿದರೆ, ಅದು ನನಗೆ ಬೈಬಲ್ ಓದಿದ್ರೆ, ದೇವರ ವಾಕ್ಯ ಓದಿದ್ರೆ, ನನ್ನ ಶರೀರಕ್ಕೆ ಹೇಗೆ ಊಟ ಮಾಡಿದ್ರೆ ಬಲ ಬರುತ್ತೋ, ಹೇಗೆ ಊಟ ಮಾಡಿದ್ರೆ ಶಕ್ತಿ ಬರುತ್ತೋ, ಊಟನೇ ಮಾಡಿಲ್ಲ ಅಂದ್ರೆ ಒಂದು ವಾರ ಹಿಂಗೆ ಹೋಗ್ತೀವಿ. ಈ ತರ ಹೋಗ್ತಾ ಇರ್ತೀರ. ಕರೆಕ್ಟ್ ಅಲ್ಲ? ಹೌದಾ? ಒಂದು ತಿಂಗಳು ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡಿಲ್ಲ ಅಂದ್ರೆ ಎದ್ದೋಳಕ್ಕೆ ಆಗಲ್ಲ. ಕೈ ಹಿಂಗೆ ಎತ್ತಿದ್ರೆ, ಕೈ ಎತ್ತಿದ ಮೇಲಕ್ಕೆ ಬೀಳುತ್ತೆ. ಕರೆಕ್ಟ್ ಅಲ್ಲ? ಹೌದಾ? ಇಲ್ಲ. ಒಂದು ತಿಂಗಳ ಮೇಲೆ ಊಟ ಮಾಡಿಲ್ಲ, ಒಂದು ತಿಂಗಳಿಗಿಂತ ಜಾಸ್ತಿ ಊಟ ಮಾಡಿಲ್ಲ ಅಂದ್ರೆ 108 ಆಂಬುಲೆನ್ಸ್ ಬರುತ್ತೆ. 108 ಬರ್ತದೆ ಅಂತ. Hallelujah. ಆಂಬುಲೆನ್ಸ್ ಬರುತ್ತಾ? ಆಂಬುಲೆನ್ಸ್ ನಮ್ಮೂರಲ್ಲಿ ಜಾಸ್ತಿ, ನಮ್ಮೂರಲ್ಲಿ ಮಾತ್ರ ಜಾಸ್ತಿ. 5 ನಿಮಿಷಕ್ಕೆ ಹೋಗ್ತಾ ಆಂಬುಲೆನ್ಸ್ ಬರುತ್ತೆ. ಈ ಶರೀರಕ್ಕೆ ಎಷ್ಟು ಊಟ ಮುಖ್ಯನೋ, ಈ ಶರೀರಕ್ಕೆ ಊಟ ಎಷ್ಟು ಅವಶ್ಯಕವೋ, ಒಳಗಡೆ ಒಂದು ಆತ್ಮ ಇದೆ, ಒಳಗಡೆ ಒಂದು ಆತ್ಮ ಇದೆ. ಶರೀರ ಮಣ್ಣಿಗೆ ಹೋಗುತ್ತೆ, ಶರೀರವು ಮಣ್ಣಿಗೆ ಹೋಗುತ್ತೆ. ನಮ್ಮ ಶರೀರವು ಮಣ್ಣಿಗೆ ಹೋಗುತ್ತೆ. ಮಣ್ಣಿಂದ ಮಾಡಿರೋದು ಮಣ್ಣಿಗೆ ಹೋಗುತ್ತೆ, ಮಣ್ಣಿಂದ ಮಾಡಿದ್ದು ಮಣ್ಣಿಗೆ ಹೋಗುತ್ತೆ. ಆದ್ರೆ ಒಳಗಡೆ ಒಂದು ಆತ್ಮ ಇದೆ. ಒಳಗೆ ಒಂದು ಆತ್ಮ ಉಂಟು. ಆತ್ಮ ದೇವರ ಬಳಿಯಲ್ಲಿ ಹೋಗುತ್ತದೆ. ಮತ್ತೆ ಊಟ ಏನು ಗೊತ್ತಾ? ಆತ್ಮಕ್ಕೆ ಊಟ ಏನು ಗೊತ್ತಾ? ರಾತ್ರಿ ಹಗಲು ಇದನ್ನ ಕೊಡು ರಾತ್ರಿ ಹಗಲು ಕಣ್ಣಿಗೆ ನೀರನ್ನ ಹಾಕಿಕೊಂಡು, ಎಣ್ಣೆ ಹಾಕಿಕೊಂಡು ಓದಬೇಕು. ಅದು ಆತ್ಮಕ್ಕೆ ಬಿರಿಯಾನಿ ಕೊಟ್ಟ ಹಾಗೆ. ಆತ್ಮಕ್ಕೆ ಒಳ್ಳೆಯ ಬಿರಿಯಾನಿ ಕೊಟ್ಟ ಹಾಗೆ. ಬಿರಿಯಾನಿ ಔಟರ್ ಶರೀರಕ್ಕೆ ಎಷ್ಟು ಇಂಪಾರ್ಟೆಂಟ್, ಬಿರಿಯಾನಿಯು ಹೊರಗಿನ ಶರೀರಕ್ಕೆ ಎಷ್ಟು ಪ್ರಾಮುಖ್ಯ. ಚಿಕನ್ ಐ ಲವ್ ವೆರಿ ಮಚ್. ಚಿಕನ್ ಬಹಳ ಇಷ್ಟ. ಐ ಲವ್ ವೆರಿ ಮಚ್. ಬಹಳ ಇಷ್ಟ ಚಿಕನ್. ವೆರಿ ಮಚ್. ಬಹಳ ಇಷ್ಟ. If they give me 1 week also I'll eat it. ಒಂದು ವಾರ ಚಿಕನ್ ಕೊಟ್ಟು ತಿಂತಾನೆ ಇರ್ತೀನಿ. I'll be eating and eating. ತಿಂತಾನೆ ಇರ್ತೀನಿ. But I'll never grow fat. ಆದ್ರೆ ನಾನು ದಪ್ಪ ಆಗಲ್ಲ. I know that. ನನಗೆ ಗೊತ್ತು. ಯಾಕೆ? ಆದರೆ your soul, ನಿಮ್ಮ ಪ್ರಾಣ, your soul, ನಿಮ್ಮ ಪ್ರಾಣ, soul, ಆತ್ಮ, your soul, ನಿಮ್ಮ ಆತ್ಮ, your soul, ನಿಮ್ಮ ಆತ್ಮ. ನೀನು ಬೆಳಿ ಭಾನುವಾರ ಮಾತ್ರ ಚರ್ಚಿಗೆ ಬಂದು ವಚನ ಕೇಳ್ಬಿಟ್ಟು ಹೋದ್ರೆ, ಕೇವಲ ಭಾನುವಾರ ಮಾತ್ರ ಬಂದು ಆಲಯಕ್ಕೆ ಬಂದು ವಚನವನ್ನು ಕೇಳಿ ಹೋದ್ರೆ, ICU ಅಂತ ಹಾಸ್ಪಿಟಲ್ ಅಲ್ಲಿ ಇದೆ ಗೊತ್ತಾ? ಹಾಸ್ಪಿಟಲ್ ಹೋಗಿದ್ದೀರಾ? ಎಷ್ಟು ಜನ ಹಾಸ್ಪಿಟಲ್ ದವಾಖಾನೆಗೆ ಹೋಗಿದ್ದೀರಿ? ನಿನ್ ಭಾಷೆ ಹೇಳ್ಬೇಕು. ಅಲ್ಲಿಗೆ ಹೋದ್ರೆ ICU ಅಂತ ಇರುತ್ತೆ. ಅಲ್ಲಿ ICU ತುರ್ತು ನಿರ್ಗಮನ. ಮೂಗಿಗೆ ಹಾಕ್ತಾನೆ, ಉಸಿರಾಟದ ತೊಂದರೆ. ಹೌದಾ? ಇಲ್ಲಿ ಎದೆ ಮೇಲೆಲ್ಲ ಒಂದೊಂದು ಹಾಕಿರ್ತಾರೆ ಪೈಪ್ಗಳು. ಪಕ್ಕದಲ್ಲಿ ಮಷೀನ್ ಇರ್ತದೆ. ಮೇಲೆ ಕೆಳಗೆ ಅದು ನಿಂತೋಗಿದ ತಕ್ಷಣ, ಅದು ನಿಂತೋದ್ರೆ ಇದು ಮೇಲೆ ಹೋಗುತ್ತೆ. ಆ ರೀತಿಯಾಗಿ ಭಾನುವಾರ ಮಾತ್ರ ಹೋಗಿ ವಚನ ಕೇಳ್ಬಿಟ್ಟು ಬಂದ್ರೆ, ಭಾನುವಾರ ಮಾತ್ರ ಹೋಗಿ ದೇವರಾಗಿ ಕೇಳಿದ್ರೆ ನಿಮ್ಮ ಆತ್ಮ Hallelujah. ಅರ್ಥ ಆಗ್ತಾ ಇದೆಯಾ? ಒಂದು ದಿನ ಒಂದೇ ಸರಿ ಒಂದೇ ವಚನ ಓದಿದ್ರೆ, ಒಂದು ದಿನ ಒಂದೇ ಸಾರಿ ಒಂದೇ ಒಂದು ವಚನ ಓದಿದ್ರೆ ಹೆಂಗಿದ್ಯಪ್ಪ ಹಿಂಗೆ ಯಾವಾಗ ಪ್ರಾಣ ಆಗುತ್ತಾ ಗೊತ್ತಿಲ್ಲ, ಯಾವಾಗ ಮೇಲೆ ಕೊಡ್ತು ಗೊತ್ತಿಲ್ಲ. ಆ ತರ ಆ ರೀತಿಯಾಗಿ ರಾತ್ರಿ ಹಗಲು ಬೈಬಲ್ ವಚನ ಓದಿದ್ರೆ, ರಾತ್ರಿ ಹಗಲು ದೇವರ ವಾಕ್ಯವನ್ನ ಓದಿದ್ರೆ ನೀವು ಈ ರೀತಿಯಾಗಿ ಓಡಾಡಬಹುದು. ಏನೇ ಕೆಲಸ ಕೊಟ್ಟು ಮಾಡಬಹುದು. ಇಲ್ಲ
ಹೌದಪ್ಪ. ಅದನ್ನು ತಿಂದು ಚೆನ್ನಾಗಿ ಕೆಲಸ ಮಾಡಕ್ಕೆ ಆಗುತ್ತಾ ಆಗಲ್ಲ ರಾತ್ರಿ ಅವರು ಚೆನ್ನಾಗಿದ್ರೆ ಕೆಲಸ ಮಾಡಕ್ಕೆ ಆಗುತ್ತಾ ಇಲ್ವಾ? ಒಳ್ಳೆ ಪುಷ್ಟಿ ಬರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ. ಆತ್ಮಕ್ಕೂ ಅದೇ ತರ ಆತ್ಮಕ್ಕೂ ಅದೇ ರೀತಿ ಆಗಿದೆ. ಆಗಲು ವಚನ ಓದು, ರಾತ್ರಿ ಆಗೋದನ್ನ ಧ್ಯಾನಿಸು, ವಚನ ಓದು, ವಾಕ್ಯವನ್ನು ಓದು. ಅದು ನಿನ್ನ ಆತ್ಮಕ್ಕೆ ಬಲ ಬರುತ್ತೆ. ಅದು ನಿನ್ನ ಆತ್ಮಕ್ಕೆ ಬಲ ಬರುತ್ತೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನರಿಗೆ ಅರ್ಥವಾಗುತ್ತಾ ಇದೆ? ವಾಕ್ಯವನ್ನು ಓದುವುದು ನಮ್ಮ ಆತ್ಮಕ್ಕೆ ನಮ್ಮ ಆತ್ಮಕ್ಕೆ ಆರಾಧನೆ ಮಾಡುವುದು. ಆರಾಧನೆ ಮಾಡುವುದು ಯಾರಿಗೆ? ಯಾರಿಗಾಗಿ? ನನಗಾಗಿ ಅಲ್ಲ, ನನಗಾಗಿ ಅಲ್ಲ. ಪ್ರಾರ್ಥನೆ ಮಾಡಾಗೆ ನನಗಾಗಿ ಅಲ್ಲ, ಪ್ರಾರ್ಥನೆ ಮಾಡುವ ರೀತಿ ನನಗೋಸ್ಕರವಲ್ಲ. ಆರಾಧನೆ ಮಾಡೋದು ಆರಾಧನೆ ಸೃಷ್ಟಿಕರ್ತವಾದ ದೇವರಿಗೆ. ಆರಾಧನೆಯಲ್ಲಿ ಒಂದು ರಹಸ್ಯವನ್ನು ಹೇಳ್ತೇನೆ. ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆ ಮೇಲಕ್ಕೆ ಹೋಗುತ್ತದೆ. ದೇವರ ವಾಕ್ಯ ನೀವು ಕೇಳಿದರೆ, ನಾನು ಪ್ರಸಂಗಿಸುವಾಗ ನೀವು ಕೇಳುವಾಗ ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಹಾಕುತ್ತಾನೆ. ನಾನು ಮಾತನಾಡುತ್ತೇನೆ. ಕರೆಕ್ಟಾ ಇಲ್ಲನಾ? ಹೌದಾ ಇಲ್ವಾ? ಹೌದಾ ಇಲ್ಲನಾ? ಹೌದಾ ಅಥವಾ ಇಲ್ಲ? ನಾನು ಪ್ರೇಯರ್ ಮಾಡ್ಬೇಕಾದ್ರೆ ನಾನು ಪ್ರಾರ್ಥಿಸಿದರೆ ನನ್ನ ಪ್ರಾರ್ಥನೆ ಮೇಲಕ್ಕೆ ಹೋಗುತ್ತೆ. ನನ್ನ ಪ್ರಾರ್ಥನೆ ಮೇಲಕ್ಕೆ ಹೋಗುತ್ತದೆ. ವಾಕ್ಯ ಕೇಳಬೇಕಾದ್ರೆ ವಾಕ್ಯ ಕೇಳುವಾಗ ಆ ಪರಿಶುದ್ಧಾತ್ಮನು ಏನನ್ನು ಹಾಕಿದಾರೋ ಅದನ್ನ ನಾನು ಆ ಪವಿತ್ರಾತ್ಮನು ನನ್ನಲ್ಲಿ ಏನನ್ನು ಹಾಕಿದನೋ ಅದನ್ನು ನಾನು ಹೇಳುತ್ತೇನೆ. ಆದ್ರೆ ಆರಾಧನೆ ಆದರೆ ಮಾಡಬೇಕಾದ್ರೆ ಆರಾಧನೆ ಮಾಡುವಾಗ ಭೂಲೋಕ ಭೂಲೋಕ ಪರಲೋಕ ಒಂದಾಗಿ ಬರುತ್ತೆ. ಒಂದಾಗಿ ಬರ್ತದೆ. ಆರಾಧನೆ ಒಂದೇ ಒಂದು, ಆರಾಧನೆ ಒಂದೇ ಒಂದು, ಒಂದೇ ಒಂದು, ಒಂದೇ ಒಂದು, only one, ಒಂದೇ ಒಂದು. which brings heaven to earth, ಅದು ಪರಲೋಕವನ್ನು ಭೂಮಿಗೆ ಕರೆದುಕೊಂಡು ಬರ್ತದೆ. which is that ಅದು ಯಾವುದು? worship. ಆರಾಧನೆ. ಆರಾಧನೆ ಮಾಡು, ಆರಾಧಿಸು. ಆರಾಧನೆ ಮಾಡಬೇಕಾದ್ರೆ ಆರಾಧನೆ ಮಾಡಬೇಕಾದ್ರೆ ದೇವರು ಕೆಳಗೆ ಇಳಿದು ಬರ್ತಾರೆ. ದೇವರು ಭೂಲೋಕಕ್ಕೆ ಇಳಿದು ಬರ್ತಾರೆ. ನೀನು ಮಾಡುವ ಪ್ರಾರ್ಥನೆ ನೀನು ಮಾಡುವ ಪ್ರಾರ್ಥನೆ ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋಗುತ್ತದೆ. ವಾಕ್ಯ ಕೇಳಬೇಕಾದ್ರೆ ವಾಕ್ಯ ಕೇಳಿದರೆ ಪರಿಶುದ್ಧಾತ್ಮನು ಹೇಳಿದ್ದನ್ನು ನಾವು ಕೇಳ್ತೇವೆ. ಪವಿತ್ರಾತ್ಮನು ಏನು ಹೇಳ್ತಾರೆ ಅದನ್ನು ಕೇಳುತ್ತಾರೆ. ಅದೇ ಆರಾಧನೆ ಮಾಡಬೇಕಾದ್ರೆ ಆದರೆ ಆರಾಧನೆ ಮಾಡಬೇಕಾದರೆ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬರುತ್ತಾರೆ. Hallelujah. There are some example in the Bible. ಸತ್ಯವೇದಕ್ಕೆ ಉದಾಹರಣೆಗಳಿವೆ. I will tell and I will finish. ನಾನು ಹೇಳಿ ಮುಗಿಸುತ್ತೇನೆ. David. ದಾವೀದನು. How many people know David? ಎಷ್ಟು ಜನರಿಗೆ ದಾವೀದನ ಬಗ್ಗೆ ಗೊತ್ತು? ಎಷ್ಟು ಜನರಿಗೆ ದಾವೀದ್ ಬಗ್ಗೆ ಗೊತ್ತು? ಎಷ್ಟು ಜನರಿಗೆ ದಾವೀದನ ಬಗ್ಗೆ ಗೊತ್ತು? ಅವನೊಬ್ಬ ಚಿಕ್ಕ ಹುಡುಗ, ಅವ ಚಿಕ್ಕ ಹುಡುಗ, 17 years. 17 ವರ್ಷ. ಅವ್ರ ಅಪ್ಪ ಹೇಳಿದ್ರು, ಅಪ್ಪ ಹೇಳಿದ್ರು, ಏ ಮಗ, ಅವನೇ ನಿಮ್ಮ ಅಣ್ಣ ಇದ್ದಾರೆ, ನಿಮ್ಮ ಅಣ್ಣ ಇದ್ದಾರಪ್ಪ, ಎಷ್ಟೊಂದು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ, ಕುರಿ ಮೇಸಕ್ಕೆ ಯಾರಿಲ್ಲ, ಕುರಿ ಮೇಸಕ್ಕೆ ಯಾರಿಲ್ಲ, ನೀನು ಹೋಗ್ಬಿಡು, ನೀನು ಕುರಿ ಹೋಗು, ಕುರಿ ಮೇಸು, ಹೋಗಿ ಕುರಿ ಕಾಯೋದು, ಆರಾಮಾಗಿರು. ನೀ ಆರಾಮಾಗಿರು. His father said, ತಂದೆ ಹೇಳಿದ್ರು, the first son ಮೊದಲನೇ ಮಗ military, ಸೈನ್ಯದಲ್ಲಿ ನಾನು, second son ಎರಡನೇ ಮಗ military, ಸೈನ್ಯ, third son ಮೂರನೇ ಮಗ to the forest. ಅರಣ್ಯಕ್ಕೆ ಹೋದನು. ಅಲ್ಲಿ ಹೋಗಿ ಏನ್ ಮಾಡ್ದ? ಏನ್ ಮಾಡ್ದ? ಅರಣ್ಯದಲ್ಲಿ ಕುರಿ ಮೇಯಿಸ್ದ, ಕುರಿಗಳನ್ನ ಮೇಯಿಸ್ತಾ ಇದ್ದ. Hallelujah. 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 ಕೈಗಳನ್ನ ಮೇಲೆ ಕೆತ್ತಿ ಎಷ್ಟು ಜೋರಾಗಿ ಅಲ್ಲೆಲ್ಲಿಯ ಹೇಳ್ತೀರೋ, ಎಷ್ಟು ಜೋರಾಗಿ ನೀವು ಅಳಲು ಹೇಳುತ್ತೀರೋ, ನನ್ಗೆ ಅಷ್ಟೇ ದೇವರ ಪರಿಶುದ್ಧಾತ್ಮ ಎಲೆಕ್ಟ್ರಿಕ್ ಶಾಕ್ ತಗೊಂಡ ದೇವರ ಪವಿತ್ರಾತ್ಮ ನನ್ನ ಎಲೆಕ್ಟ್ರಿಕ್ ಶಾಕ್ ಮುಟ್ಟುತ್ತಾ ಇರುತ್ತಾರೆ. ಕರೆಂಟ್ ಹೊಡೆದಿದ ತಕ್ಷಣ ಹಿಂಗೆ ಎತ್ಕೊಡ್ತಿಲ್ಲ, ಕರೆಂಟ್ ಹೇಗೆ ಓಡಿದ ಆಗುತ್ತೇವೋ ಅದೇ ತರಾನೇ ಅದೇ ತರ ನಾವು ಸಹ